ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ರುಚಿಯಾದ ಟೊಮೆಟೊ ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 4 ಟೊಮೆಟೊ ಕಾಯಿ ತೊಗೊಂಡಿನಿ. ಈ ಟೊಮೆಟೊ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಇದನ್ನು. ಇದು ಟೊಮೆಟೊ ಕಾಯಿ ಚಟ್ನಿ ಏನದಲ್ಲ, ಬಿಸಿ ಬಿಸಿ ತುಪ್ಪ ಅನ್ನಕ್ಕೆ ಭಾಳ ರುಚಿ ಆಗ್ತದೆ. ಆಮೇಲೆ ಚಪಾತಿ, ಆಮೇಲೆ ಜೋಳದ ಭಕ್ರಿ ಇದಕ್ಕೆಲ್ಲ ಭಾಳ ರುಚಿ ಆಗ್ತದೆ. ಒಂದು ವಾರ ಮಾಡಿಟ್ಕೊಂಡ್ರು ಏನೂ ಆಗಂಗಿಲ್ಲ. ನೋಡಿರಿ, ಈಗ ಹೆಚ್ಚಿಟ್ಕೊಂಡಿರೋದು ಆಗ್ಯದ. ಇಲ್ಲೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ನಾನು ಈ ಹೆಚ್ಚಿಟ್ಕೊಂಡಿರೋ ಇದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ಟೊಮೆಟೊ ಕಾಯಿನ. ನೋಡಿರಿ, ಇಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕಾಗ್ತದೆ. ಈಗ ಇದಕ್ಕೆ ನಾ ಒಂದು 10-12 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀನಿ. ನೀವು ಖಾರ ನೋಡಿ ಹಾಕ್ಕೊಳ್ರಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಚಲೋತ್ನಾಗಿ ತಾಳಿಸ್ಕೊಂಬಿಡ್ಬೇಕಾಗ್ತದೆ ಇದನ್ನು. ಅದಕ್ಕೆ ಒಂದು ಸರ್ತಿ ಇದನ್ನು ಚಲೋತ್ನಾಗಿ ಬಾಡಿಸ್ಕೊಂಡ್ಬಿಟ್ಟೆ ಅಂತಂದ್ರೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೋದು ಇದನ್ನು. ಇದೊಂದು 2 ನಿಮಿಷ ಇದು ಮುಚ್ಚಿಟ್ಬಿಟ್ವಿ ಅಂತಂದರೆ ನೋಡಿರಿ, ಇವಾಗ ಕಲರು ಎಷ್ಟು ಚಲೋತ್ನಾಗಿ ಸ್ವಲ್ಪ ಚೇಂಜ್ ಆಗ್ಯದ ಈಗಿದು. ಹೀಗಾಗಿ ಒಂದು ಸ್ವಲ್ಪ ಕೈ ಆಡಿಸಿ ಇವಾಗ ಒಂದು ಸ್ವಲ್ಪ ಇದನ್ನು ಮಾಡಿಬಿಡ್ಬೇಕು. ಇದಕ್ಕೇನಂತೀವಿ ನಾವು ಉಕ್ಕುರಿಸ್ಕೊಳ್ಳೋದು ಅಂತೀವಿ. ಆ ಥರ ಮಾಡಿಬಿಟ್ವಿ ಅಂತಂದ್ರೆ ಆವಾಗ ಎಲ್ಲ ಕಡೆ ಚೆಂದಾಗಿ ಇದಾಗ್ಬಿಡ್ತದೆ, ಟೊಮೆಟೊ ಹಣ್ಣು ಮೆತ್ತಗಾಗ್ಬಿಡ್ತದೆ. ಇದು ತಣ್ಣಗಾಗಿಂದ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಇದನ್ನು. ನಾವು ಫುಲ್ ಬಿಸಿದಾಗ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. 1 ಸ್ಪೂನ್ ಜೀರಿಗೆ, ಹಿಂಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲೇ ಪುಟಾಣಿ ಪುಡಿ ಹಾಕ್ಕೊಳಿಕತ್ತೀನಿ. ಆಮೇಲೆ 1 ಇಂಚಿನಷ್ಟು ಹಸಿ ಶುಂಠಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಮಿಕ್ಸರ್ ಒಳಗೆ ಸಣ್ಣಾಗಿ ಚಟ್ನಿ ಮಾಡ್ಕೊಂಡು ಬಂದುಬಿಡ್ಬೇಕು ಇದನ್ನು. ನೋಡಿರಿ, ಚಟ್ನಿ ಎಷ್ಟು ಮಸ್ತಾಗಿ ಕಾಣ್ಲಿಕ್ಕತ್ತದ ಈಗ. ಆಮೇಲೆ ಇವಾಗ ಚಟ್ನಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ ನಾ ಈಗ ಇದನ್ನು ಫುಲ್. ನೋಡಿರಿ, ಎಷ್ಟು ಚಲೋ ಕಾಣ್ಲಿಕ್ಕತ್ತದ ಚಟ್ನಿ. ನೀವು ಒಮ್ಮೆ ಮಾಡಿ ನೋಡಿರಿ. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ವಿ ಅಂತಂದ್ರೆ ಟೊಮೆಟೊ ಕಾಯಿ ಚಟ್ನಿ ಫುಲ್ ರೆಡಿ ಆಗಿಬಿಡ್ತದೆ ಈಗಿದು. ಫುಲ್ ರೆಡಿ ಆಗ್ಯದ ಈಗಿದು. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ಈಗಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಆಮೇಲೆ ಹೆಂಗಿತ್ತು ಟೇಸ್ಟ್ ಅಂತ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.